ಎಲ್ಲ ಮಾಧ್ಯಮ ಮಿತ್ರರು ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇತ್ಯಾದಿ ಸುಮಾರು 1 ವರ್ಷ ಆಯಿತು ಈ ಸಿನಿಮಾ ಸ್ಟಾರ್ಟ್ ಆಗಿ. ಇದೇ ಸ್ಟೇಜಲ್ಲಿ ಮುಹೂರ್ತ ಮಾಡಿದ್ವಿ. ಹಲವಾರು ಕಷ್ಟಗಳನ್ನು ದಾಟ್ಕೊಂಡು ತುಂಬ ಅನುಭವಗಳನ್ನು ಕಲ್ತ್ಕೊಂಡು ಈ ಸಿನಿಮಾ ಕಂಪ್ಲೀಟ್ ಆಗಿ ಇವಾಗ ಸೆನ್ಸಾರ್ ಆಗಿ 26ನೇ ತಾರೀಕು, ಈ ತಿಂಗಳು 26ನೇ ತಾರೀಕು ರಿಲೀಸಿಗೆ ರೆಡಿ ಆಗ್ತಿದೆ. ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಹೇಳಬೇಕು ಪರ್ಟಿಕ್ಯುಲರ್ ಆಗಿ. ಯಾಕಂದರೆ 3 ಫಂಕ್ಷನ್ ನಾನು ಮಾಡಿದ್ದೀನಿ. 3 ಫಂಕ್ಷನಲ್ಲೂ ನನಗೆ ನನ್ನ ಟೀಮ್ಗಿಂತ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದೀರ. ಬಟ್ ನನಗೆ ಹ್ಯಾಪಿ ಆಗೋ ಥರ ಒಂದು ಸಪೋರ್ಟ್ ಕೊಟ್ಟಿದ್ದೀರ. ಅದಕ್ಕೆ ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವರ ಹಣೆಬರನ್ನ ಬರೀತಾನೆ. ಭೂಮಿಗೆ ಮಗು ಬಂದ ಮೇಲೆ ಅದನ್ನು ಒಳ್ಳೆ ಬುದ್ಧಿನ ಕಲಿಸಿ ಅದನ್ನು ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ. ಆ ತಾಯಿ ತಂದೆ ಬೆಳೆದ ಮೇಲೆ ಆ ಸೊಸೈಟಿ ಅವ್ರನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು, ಅವ್ರನ್ನ ಕೈ ಹಿಡಿಬೇಕು. ಅದೇ ನೀವು ನಮ್ಮ ಮೀಡಿಯಾದವರು. ಈ ಸಿನಿಮಾದ ಹಣೆಬರಣ ಬರೆದಿದ್ದು ನಾನಾಗಿದ್ರು ಕೂಡ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಯಾವುದೇ ಥರ ಅಡೆತಡೆ ಬಂದ್ರೂ ಅದನ್ನು ಕ್ಯಾರಿ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ತನಕ ಸಪೋರ್ಟ್ ಮಾಡಿರೋ ನನ್ನ ಪ್ರೊಡ್ಯೂಸರ್ ಮಗೇಂದ್ರ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಆ ಮಗುನ ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ. ನೀವು ನಮ್ಮನ್ನು ಕೈ ಹಿಡಿದು ನಡೆಸ್ಬೇಕಂತ ನಾನು ನಿಮ್ಮನ್ನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಅದೇ ಥರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ. ಪ್ರತಿಯೊಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು, ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ, ನಮ್ಮದು 100 ಡೇಸ್ ಓಡುತ್ತೆ, ಅವ್ರವ್ರ ಕಾನ್ಫಿಡೆನ್ಸ್, ಪಾಪ ಅವ್ರವ್ರು ಕಷ್ಟಪಟ್ಟಿರ್ತಾರೆ. ಬಟ್ ನಾನು ಆ ಮಾತನ್ನು ಹೇಳೋದಿಲ್ಲ. ಯಾಕಂದರೆ ಆಡಿಯನ್ಸ್ ಹೇಳ್ತಾರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಟ್ಟಕ್ಕೆ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದೆ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ. ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮಲ್ಲಿ ಕೂಡ ಸುಮಾರು ಒಂದು 50 ಸತಿ ಈ ಸಿನಿಮಾನ ನೋಡಿದ್ದಾರೆ. 50 ಸತಿನಲ್ಲಿ ಅಟ್ಲೀಸ್ಟ್ 1 ಸತಿನಾದ್ರು ಬೋರ್ ಹೊಡಿಬೋದು. ಬಟ್ ನಮ್ಗೆ ಆ ಥರ ಏನು ನಡೆದಿಲ್ಲ. ನಮಗೆ ಹಂಗೆ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತಾಗಿ ಆ ಭಗವಂತ ಮೇಲೆ ಭಾರ ಆಗ್ತಾ ಇದ್ದೀನಿ. ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವುಗಳು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಇದೇ ತಿಂಗಳು 26ನೇ ತಾರೀಕಿಗೆ ಟೋಟಲಿ ಇಡೀ ಎಂಟರ್ ಕರ್ನಾಟಕ ಒಂದು ಮಿನಿಮಮ್ ಅಂದ್ರೆ ಕೂಡ ಒಂದು 50 ಥಿಯೇಟರ್ಸ್ ಹತ್ರ ನಾವು ರಿಲೀಸ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿರೋ ನನ್ನ ಡಿಸ್ಟ್ರಿಬ್ಯೂಟ್ರು ಮರಿಸ್ವಾಮಿ ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಾನು 2010ನಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್. ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ, ಶೂಟಿಂಗ್ ನಿಂತೋಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ, ಪೋಸ್ಟ್ ಪ್ರೊಡಕ್ಷನ್ ನಿಂತೋಗುತ್ತೆ, ರಿಲೀಸ್ ಆಗೋದೇ ಇಲ್ಲ. ಆದರೆ ನನ್ನ ಮೊದಲನೇ ಸಿನಿಮಾ ಏನು ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದಾಗ ನನ್ನನ್ನು ಕೈ ಹಿಡಿದು ನೀನು ಹೆದರಬೇಡಪ್ಪ ಅಂತ ಹೇಳಿ ಆ ಸಿನಿಮಾನ ರಿಲೀಸ್ ಮಾಡಿಕೊಟ್ಟು ನಾನು ಕೊಟ್ಟಿದ್ದನ್ನು ಹೇಳ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸ್ವಾಮಿ ಸರ್ 2016 ಜನವರಿ 15ನಲ್ಲಿ. ಆಮೇಲೆ 2ನೇ ಸಿನಿಮಾ 2019 ಏಪ್ರಿಲ್ 12ಲ್ಲಿ ಅವರೇ ರಿಲೀಸ್ ಮಾಡಿದ್ರು. 3ನೇ ಸಿನಿಮಾನು ಅವ್ರ ಕೈಗೆ ಒಪ್ಪಿಸಿದ್ದೀನಿ. ಅವರು ನಮ್ಮನ್ನು ಪದೇ ಪದೇ ಉಳಿಸ್ತಾನೆ ಇದ್ದಾರೆ. ಅವ್ರಿಗೂ ಒಂದು ಈ ವೇದಿಕೆ ಮೇಲೆ ಒಂದು ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಏನು ಸಪೋರ್ಟ್ ಮಾಡ್ತಾಯಿದ್ರೋ ಈ ಸಪೋರ್ಟ್ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಇವಾಗ ನಮ್ಮ ಪ್ರೊಡ್ಯೂಸರ್ ಮಗೇಂದ್ರ ಸರ್ಗೆ ಮಾತಾಡೋಕ್ಕೆ ಇಷ್ಟ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.